ಭಾರತಕ್ಕೆ ಸೇರಲು ಒಪ್ಪಿರಲಿಲ್ಲ ಆ ಮೂರು ರಾಜ್ಯಗಳು ಭೋಪಾಲ್, ಹೈದರಾಬಾದ್, ಜುನಾಗಢ್. ಏನಿದರ ಕಥೆ? 1947ರಲ್ಲಿ ಬ್ರಿಟಿಷರು ಭಾರತವನ್ನ ತೊರೀತಾ ಇದ್ದ ಹಾಗೆ 560ಕ್ಕೂ ಹೆಚ್ಚು ಸಂಸ್ಥಾನಗಳು ಭಾರತಕ್ಕೆ ಸೇರಬೇಕೆ ಅಥವಾ ಪಾಕಿಸ್ತಾನಕ್ಕೆ ಸೇರಬೇಕೆ ಅನ್ನುವಂತಹ ನಿರ್ಧಾರವನ್ನ ಮಾಡಬೇಕಾಗಿತ್ತು. ಅವುಗಳಲ್ಲಿ ಭೋಪಾಲ್, ಹೈದರಾಬಾದ್ ಮತ್ತು ಜುನಾಗಢ್ ಸಂಸ್ಥಾನಗಳು ಭಾರತಕ್ಕೆ ದೊಡ್ಡ ತಲೆನೋವಾಗಿ ಪರಿಣಮಿಸಿದೆ. ಭೋಪಾಲ್ ಭಾರತ ಅಥವಾ ಪಾಕಿಸ್ತಾನಕ್ಕೆ ಸೇರುವ ಬದಲು ಸ್ವತಂತ್ರ ದೇಶವಾಗಿ ಉಳಿಯಬೇಕು ಅಂತ ನವಾಬನ ಆರಂಭಿಕ ಆಶಯವಾಗಿತ್ತು. ಆದರೆ ನವಾಬ್ ಪಾಕಿಸ್ತಾನದ ಬಗ್ಗೆ ಮೌನ ಸಹಾನುಭೂತಿಯನ್ನು ಕೂಡ ಹೊಂದಿದ್ದ. ಅವನು ಜಿನ್ನಾಗೆ ಪತ್ರ ಬರೆದು ತಮ್ಮ ಸ್ನೇಹ, ಗೌರವ ಮತ್ತು ಪಾಕಿಸ್ತಾನಕ್ಕೆ ಶುಭ ಹಾರೈಕೆಗಳನ್ನು ವ್ಯಕ್ತಪಡಿಸಿದರು. ನವಾಬ್ ಹಮೀದುಲ್ಲಾ ಖಾನ್ ಅಂದುಕೊಂಡಂತೆ ಆಗಿದ್ದಿದ್ರೆ ಭೋಪಾಲ್ ಪಾಕಿಸ್ತಾನದ ಭಾಗವಾಗುತ್ತಾ ಇತ್ತು. ಆದರೆ ಅವರಿಗೆ ದೊಡ್ಡ ಸಮಸ್ಯೆ ಇದ್ದುದೇನೆಂದರೆ ಭೋಪಾಲ್ ಪಾಕಿಸ್ತಾನದೊಂದಿಗೆ ಯಾವುದೇ ಗಡಿಯನ್ನು ಹಂಚಿಕೊಂಡಿರಲಿಲ್ಲ. ಇಂತಹ ಸಂದರ್ಭದಲ್ಲಿ ಪಾಕಿಸ್ತಾನದಿಂದ ಭೋಪಾಲ್ ಅನ್ನ ನಿರ್ವಹಿಸುವುದು ವಾಸ್ತವಿಕವಾಗಿ ಅಸಾಧ್ಯವಾಗಿತ್ತು. ಇದಲ್ಲದೆ ಭೋಪಾಲ್ ಜನರೂ ಸಹ ಭಾರತಕ್ಕೆ ಸೇರಲು ಬಯಸಿದರು. ಅಂತಿಮವಾಗಿ 1949ರಲ್ಲಿ ಭೋಪಾಲ್ ಭಾರತೀಯ ಒಕ್ಕೂಟದ ಭಾಗ ಆಯಿತು. ಹೈದರಾಬಾದ್ನ ನಿಜಾಮ ಮೀರ್ ಉಸ್ಮಾನ್ ಅಲಿ ಖಾನ್ ಭಾರತ ಅಥವಾ ಪಾಕಿಸ್ತಾನ ಎರಡನ್ನೂ ಸೇರಲು ಬಯಸಲಿಲ್ಲ. ಹೈದರಾಬಾದ್ ಪ್ರತ್ಯೇಕ ಸ್ವತಂತ್ರ ರಾಷ್ಟ್ರವಾಗಬೇಕು ಅಂತ ಕನಸು ಕಂಡ. ಪಾಕಿಸ್ತಾನ ಅದನ್ನ ಬೆಂಬಲಿಸಿದ್ರೂ ಎರಡರ ನಡುವೆ ನೇರ ಭೂ ಸಂಪರ್ಕ ಇರಲಿಲ್ಲ. ಅಂತಿಮವಾಗಿ ಸೆಪ್ಟೆಂಬರ್ 1948ರಲ್ಲಿ ಭಾರತ ಆಪರೇಷನ್ ಪೋಲೋವನ್ನ ಪ್ರಾರಂಭ ಮಾಡಿತು ಮತ್ತು ಹೈದರಾಬಾದ್ ಅನ್ನ ಭಾರತದೊಂದಿಗೆ ಸೇರಿಸಿಕೊಳ್ಳಲಾಯಿತು. ಪಾಕಿಸ್ತಾನಕ್ಕೆ ಸೇರೋದಕ್ಕೆ ಅಧಿಕೃತವಾಗಿ ನಿರ್ಧರಿಸಿದ ಏಕೈಕ ರಾಜಪ್ರಭುತ್ವ ರಾಜ್ಯ ಅದು. ಜುನಾಗಢ್ ಪಾಕಿಸ್ತಾನಕ್ಕೆ ಸೇರುವುದಕ್ಕೆ ಅಧಿಕೃತವಾಗಿ ನಿರ್ಧರಿಸಿದ ಏಕೈಕ ರಾಜಪ್ರಭುತ್ವದ ರಾಜ್ಯ. ಪಾಕಿಸ್ತಾನ ಕೂಡ ಈ ನಿರ್ಧಾರವನ್ನು ಒಪ್ಪಿಕೊಂಡಿತ್ತು. ಆದರೆ ಆ ರಾಜ್ಯವು ಎಲ್ಲ ಕಡೆಯಿಂದಲೂ ಭಾರತದಿಂದ ಸುತ್ತುವರೆದಿತ್ತು ಮತ್ತು ಅಲ್ಲಿ ಹೆಚ್ಚಿನ ಜನಸಂಖ್ಯೆಯು ಹಿಂದೂಗಳದ್ದಾಗಿತ್ತು. ಭಾರತ ಅದರ ಈ ನಿರ್ಧಾರವನ್ನು ಸ್ವೀಕರಿಸಲಿಲ್ಲ. ನವಾಬ ಪಾಕಿಸ್ತಾನಕ್ಕೆ ತೆರಳಿದರು. ಭಾರತೀಯ ಸೇನೆಯು ರಾಜ್ಯದ ನಿಯಂತ್ರಣವನ್ನು ಪಡೆದುಕೊಂಡಿತ್ತು ಮತ್ತು 1948ರ ಜನಾಭಿಪ್ರಾಯ ಸಂಗ್ರಹಣೆಯಲ್ಲಿ ಬಹುಮತ ಭಾರತದೊಂದಿಗೆ ಉಳಿಯುವ ಪರವಾಗಿ ಬಂತು. ಒಮ್ಮೆ ಯೋಚನೆ ಮಾಡಿ, ಈ ಮೂರು ರಾಜಪ್ರಭುತ್ವದ ರಾಜ್ಯಗಳು ಪಾಕಿಸ್ತಾನದ ಭಾಗವಾಗಿದ್ದರೆ ಇವತ್ತು ಭಾರತದ ನಕ್ಷೆ ಎಷ್ಟು ಭಿನ್ನವಾಗಿರ್ತಾ ಇತ್ತು. ಅನೇಕ ಬಾರಿ ರಾಷ್ಟ್ರೀಯ ಗಡಿಗಳನ್ನ ಯುದ್ಧದಿಂದ ಮಾತ್ರ ಅಲ್ಲ, ಭೌಗೋಳಿಕತೆ, ರಾಜಕೀಯ ಮತ್ತು ಸರಿಯಾದ ಸಮಯದಲ್ಲಿ ತೆಗೆದುಕೊಳ್ಳುವ ನಿರ್ಧಾರಗಳಿಂದಲೂ ನಿರ್ಧರಿಸಲಾಗುತ್ತದೆ.